ಕಳೆದ 15 ದಿನ ಒಂದು ತಿಂಗಳಿಂದನೂ ಕೂಡ ಡೆಲ್ಲಿಯಲ್ಲೇ ವಾಸ್ತವ್ಯ ಮುಖ್ಯಮಂತ್ರಿ. ರಾಜ್ಯದ ರೈತರ ಬವಣೆಯನ್ನು ಕೇಳಬೇಕಾಗಿತ್ತು, ಎಲ್ಲ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಬೇಕಾಗಿತ್ತು. ಅದನ್ನು ಬಿಟ್ಟು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದಮೇಲೆ ಅವ್ರ ಸಾಧನೆ ಏನು ಅಂದರೆ ಏನೂ ಇಲ್ಲ, ಶೂನ್ಯ. ಅವ್ರು ಬಂದು 2 ತಿಂಗಳಾಗಿದೆ ಮುಖ್ಯಮಂತ್ರಿಯಾಗಿ. ಸಾಧನೆ ಅಂದರೆ ಶೂನ್ಯ, ಅದು ಏನೂ ಇಲ್ಲ, ಹೇಳ್ಕೊಳೋ ಅಂಥದ್ದು ಏನೂ ಇಲ್ಲ. ಈಗ ಸಿದ್ದರಾಮಯ್ಯನವ್ರನ್ನ ಹೊರ ಹಾಕಿ ಇವರು ಮುಖ್ಯಮಂತ್ರಿ ಆದರು, ಏನೋ ದೊಡ್ಡ ಸಾಧನೆ ಆಗೋಗುತ್ತೆ, ಏನೋ ಯೋಜನೆಗಳು ಬರ್ತೈತೆ ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ 0 ಸಾಧನೆ ಏನು ಮಾಡಲೇ ಇಲ್ಲ. ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ, ನಾವು ಈಗ ಚಿತ್ರದುರ್ಗ ಇರ್ಬೋದು, ದಾವಣಗೆರೆ ಇರ್ಬೋದು, ರೆಗ್ಯುಲರ್ ಬರ್ತಾ ಇದೆ ಇಲ್ಲಿ. ಅದಕ್ಕೆ ಕೂಡಲೇ ರಾಜ್ಯ ಸರ್ಕಾರ 10,000 ಕೋಟಿ ಬಿಡುಗಡೆ ಮಾಡಬೇಕು, ಪ್ರತಿ ಎಕರೆಗೆ 50,000 ರೂಪಾಯಿ ಪರಿಹಾರವನ್ನು ಕೊಡಬೇಕು. ತೆಂಗು ಮತ್ತು ಅಡಿಕೆ ಬೆಳೆ ಏನು ಬೆಳೆದಿದ್ದಾರೆ ಅವರಿಗೆ ಪ್ರತಿ ಮರಕ್ಕೆ, ಹಾಳಾದಂಥ ಮರಕ್ಕೆ 10,000 ರೂಪಾಯಿ ಕೊಡಬೇಕು. ಮತ್ತು ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ 50 ಕೋಟಿ ಹಣ ಕೊಟ್ಟು MLA ನೇತೃತ್ವದಲ್ಲಿ ಟಾಸ್ಕ್ ಫೋರ್ಸ್ಗಳನ್ನು ಮಾಡಬೇಕು. ಕೂಡಲೇ ಮೇವು, ಬೇರೆ ರಾಜ್ಯಗಳಿಗೆ ಮೇವುಗಳು ಹೋಗೋದ್ರನ್ನ ಸ್ಟಾಪ್ ಮಾಡಿ ನಮ್ಮ ರಾಜ್ಯದಲ್ಲಿರುವಂಥ ದನಕರುಗಳಿಗೆ ಮೇವು ಸಿಗೋ ರೀತಿ ಮಾಡಬೇಕು. ಈ ಆಗ್ರಹವನ್ನು BJP ಮಾಡ್ತೈತೆ. ಅದಕ್ಕೋಸ್ಕರ ಇವತ್ತು ನಾವು ಇಡೀ ರಾಜ್ಯಾದ್ಯಂತ ಎಲ್ಲ ಕಡೆ ನಮ್ಮ BJPಯ ಮುಖಂಡರುಗಳು ಎಲ್ಲ ಜಿಲ್ಲೆಗಳಿಗೆ ನಾವು ಭೇಟಿ ಮಾಡ್ತಾ ಇದ್ದೀರಿ. ಈ ವರದಿ ತಗೊಂಡು ಮುಂದೆ ಬರುವಂಥ 13ನೇ ತಾರೀಕು ಅಧಿವೇಶನ ಏನು ಪ್ರಾರಂಭ ಆಗ್ತೈತೆ, ಅಲ್ಲಿ ಇದೇ ಮೇಜರ್ ವಿಚಾರ, ಬರ ಘೋಷಣೆ ಮಾಡದಿರೋದ್ರ ಬಗ್ಗೆ ಮತ್ತು ಕಾವೇರಿ ಮತ್ತು ಬೇರೆ ಬೇರೆ ಡ್ಯಾಮ್ಗಳಲ್ಲಿ ನೀರು ಸಂಗ್ರಹಣ ಕಡಿಮೆ ಆಗಿರೋದ್ರ ಬಗ್ಗೆ ಮುಂದೆ ಏನು ಕ್ರಮ ತೆಗೆದುಕೊಳ್ತೀರಾ ಅನ್ನೋದ್ರ ಬಗ್ಗೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂಥ ಒಂದು ಹೋರಾಟವನ್ನು, ವಿಧಾನಸಭೆ ಒಳಗಡೆ ದೊಡ್ಡ ಹೋರಾಟವನ್ನು ನಾವು ಮಾಡ್ತೀರಿ. ಅಧಿವೇಶನ ನಡೆಯೋಕ್ಕೆ ನಾವು ಬಿಡಲ್ಲ. ರೈತರಿಗೆ ಪರಿಹಾರ ಕೊಡಿ, ಬರಗಾಲ ಅಂತ ಘೋಷಣೆ ಮಾಡಿ, ಇಲ್ಲ ಅಂದರೆ ಅಧಿವೇಶನ ನಡೆಯೋಕ್ಕೆ ನಾನು ಬಿಡಲ್ಲ, ಯಾವುದೇ ಕಾರಣಕ್ಕೂ ಅಧಿವೇಶನ ನಡೆಯೋಕ್ಕೆ ಬಿಡಲ್ಲ ಅನ್ನೋ ಮಾತನ್ನು ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋ ಮುಖಾಂತರ ನಾವು ಕಾರ್ಯಕ್ರಮವನ್ನು ನಮ್ಮೆಲ್ಲ ಶಾಸಕರ ಜೊತೆ ಮಾತಾಡಿ ನಾವು ಈ ಒಂದು ಹೋರಾಟವನ್ನು ತೆಗೆದುಕೊಳ್ತಾ ಇದ್ದೀವಿ.